ಹಂಪಿಯ ಸುಪ್ರಸಿದ್ಧ ಶ್ರೀ ವಿರೂಪಾಕ್ಷ ದೇವಸ್ಥಾನದ ದಕ್ಷಿಣ ದಿಕ್ಕಿನಲ್ಲಿರುವುದು ಹೇಮಕೂಟ ಪರ್ವತ. ಇಳಿಜಾರು ಪ್ರದೇಶದಲ್ಲಿರುವ ಹೇಮಕೂಟ ಪರ್ವತ ಸುಮಾರು 30ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಹೊಂದಿರುವ ಸಂಕೀರ್ಣ. ಶಾಸನಗಳಿಂದ ದೊರೆತಿರುವ ಮಾಹಿತಿಯ ಪ್ರಕಾರ ಇಲ್ಲಿರುವ ದೇವಸ್ಥಾನಗಳನ್ನು ಕ್ರಿಸ್ತಶಕ 9ರಿಂದ 14ನೇ ಶತಮಾನದ ಸುಮಾರಿಗೆ ನಿರ್ಮಿಸಿರುವ ಸಾಧ್ಯತೆಗಳಿರುವ ಕಾರಣ ಹಂಪಿಯಲ್ಲಿರುವ ಇತರ ದೇವಸ್ಥಾನಗಳಿಗಿಂತ ಹಳೆಯ ದೇವಸ್ಥಾನಗಳು ಹೇಮಕೂಟ ಪರ್ವತ ಸಂಕೀರ್ಣದಲ್ಲಿರುವ ದೇವಸ್ಥಾನಗಳೆಂದು ಹೇಳಲಾಗುತ್ತದೆ. ಇದೇ ಹೇಮಕೂಟ ಪರ್ವತದಲ್ಲಿರುವ ಒಂದು ಪ್ರಾಚೀನ ದೇವಸ್ಥಾನವೇ ಶ್ರೀ ಮೂಲ ವಿರೂಪಾಕ್ಷ ದೇವಸ್ಥಾನ. ವಿಜಯನಗರ ಕಾಲದಲ್ಲಿ ನಿರ್ಮಾಣವಾಗಿರುವ ಹಲವಾರು ಭವ್ಯವಾದ ದೇವಸ್ಥಾನಗಳನ್ನು ಹಂಪಿ ಮತ್ತು ಹಂಪಿಯ ಸುತ್ತಮುತ್ತಲಿನಲ್ಲಿ ಕಾಣಬಹುದು. ಆದರೆ ಹೇಮಕೂಟ ಪರ್ವತದ ಮೇಲಿರುವ ಶ್ರೀ ವಿರೂಪಾಕ್ಷ ದೇವಸ್ಥಾನ ಸರಳವಾದ ರಚನೆ ಮತ್ತು ವಾಸ್ತುಶಿಲ್ಪವನ್ನು ಹೊಂದಿದೆ. ಪೂರ್ವಾಭಿಮುಖದ ಈ ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಚಿಕ್ಕದಾದ ಕೊಳವಿದೆ. ಇದಕ್ಕೆ ಪಾಪಮೋಕ್ಷ ತೀರ್ಥ ಎಂದು ಕರೆಯಲಾಗುತ್ತದೆ. ಶ್ರೀ ಮೂಲ ವಿರೂಪಾಕ್ಷ ದೇವಸ್ಥಾನದ ನಿರ್ಮಾಣದ ಬಗ್ಗೆ ಒಂದು ಐತಿಹ್ಯವಿದೆ. ಈ ಐತಿಹ್ಯದ ಪ್ರಕಾರ ತುಂಗಭದ್ರಾ ನದಿಯ ದಂಡೆಯ ಮೇಲಿರುವ ಸ್ವಯಂಭೂ ಶ್ರೀ ವಿರೂಪಾಕ್ಷ ದೇವಸ್ಥಾನಕ್ಕೆ ಪ್ರವಾಹದ ಸಮಯದಲ್ಲಿ ಹೋಗಲು ಸಾಧ್ಯವಾಗುತ್ತಿರಲಿಲ್ಲ. ಇದೇ ಕಾರಣಕ್ಕೆ ಎತ್ತರದ ಪ್ರದೇಶವಾದ ಹೇಮಕೂಟ ಪರ್ವತದ ಮೇಲೆ ವಿರೂಪಾಕ್ಷ ಲಿಂಗವನ್ನು ಪ್ರತಿಷ್ಠಾಪಿಸಿ ಇದನ್ನು ಶ್ರೀ ಮೂಲ ವಿರೂಪಾಕ್ಷ ದೇವಸ್ಥಾನವೆಂದು ಕರೆಯಲಾಯಿತು ಎಂದು ತಿಳಿದು ಬರುತ್ತದೆ. ಹಂಪಿಯಲ್ಲಿನ ದೇವಸ್ಥಾನಗಳಲ್ಲಿ ಪೂಜಾ ಕೈಂಕರ್ಯಗಳು ನಡೆಯುತ್ತಿರುವ ಕೆಲವು ದೇವಸ್ಥಾನಗಳಲ್ಲಿ ಶ್ರೀ ಮೂಲ ವಿರೂಪಾಕ್ಷ ದೇವಸ್ಥಾನವೂ ಒಂದು. ಶ್ರೀ ಮೂಲ ವಿರೂಪಾಕ್ಷ ದೇವಸ್ಥಾನದ ತಳವಿನ್ಯಾಸದಲ್ಲಿ ಸಭಾಮಂಟಪ, ಅಂತರಾಳ ಮತ್ತು ಗರ್ಭಗೃಹವನ್ನು ಹೊಂದಿದೆ. ಗರ್ಭಗೃಹದ ಮೇಲಿನ ಶಿಖರ ಕದಂಬನಾಗರ ಶೈಲಿಯ ಶಿಖರ. ಈ ದೇವಸ್ಥಾನದ ಅಧಿಷ್ಠಾನ ಮತ್ತು ಶಿಖರ ಬಳ್ಳಾರಿ ಜಿಲ್ಲೆಯಲ್ಲಿರುವ ಕುರುಗೋಡಿನ ಪುರಾತನ ದೇವಸ್ಥಾನಗಳ ರಚನೆಯನ್ನು ಹೋಲುತ್ತದೆ ಎಂದು ತಿಳಿದು ಬರುತ್ತದೆ. ಎತ್ತರವಾದ ಪೀಠದ ಮೇಲಿರುವ ಸಭಾಮಂಟಪಕ್ಕೆ ಮೆಟ್ಟಿಲುಗಳನ್ನೇರಿ ಹೋಗಬೇಕು. ಸಭಾಮಂಟಪದ ಮಧ್ಯದಲ್ಲಿರುವ 4 ಕಂಬಗಳನ್ನೂ ಸೇರಿ 12 ಕಂಬಗಳನ್ನೊಳಗೊಂಡಿದೆ. ಅಂತರಾಳ ದ್ವಾರದ ಇಕ್ಕೆಲಗಳಲ್ಲಿ ದೇವಕೋಷ್ಠಗಳನ್ನು ನೋಡಬಹುದು. ಅಂತರಾಳ ದ್ವಾರದ 2 ಕಡೆಗಳಲ್ಲಿ ಪೂರ್ಣ ಕುಂಭಗಳು ಮತ್ತು ಲಲಾಟದಲ್ಲಿ ಗಜಲಕ್ಷ್ಮಿಯ ಕೆತ್ತನೆ ಇದೆ. ಚೌಕಾಕಾರದ ಅಂತರಾಳದಲ್ಲಿ ಭಗವಾನ್ ಶಿವನ ವಾಹನವಾದ ನಂದಿಯನ್ನು ಪ್ರತಿಷ್ಠಾಪಿಸಲಾಗಿದೆ. ಗರ್ಭಗೃಹ ದ್ವಾರದ 2 ಕಡೆಗಳಲ್ಲಿಯೂ ಸಹ ಪೂರ್ಣ ಕುಂಭಗಳಿದ್ದು, ಚತುರಸ್ರ ಗರ್ಭಗೃಹದಲ್ಲಿ ಶ್ರೀ ಮೂಲ ವಿರೂಪಾಕ್ಷೇಶ್ವರನ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ಶ್ರೀ ಮೂಲ ವಿರೂಪಾಕ್ಷ ದೇವಸ್ಥಾನದ ಹಿಂಭಾಗದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಅವರಿಗೆ ಸಮರ್ಪಿತವಾದ ಒಂದು ಪುಟ್ಟ ಗುಡಿ ಇದೆ. ಅದುವೇ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ. ಗರ್ಭಗುಡಿಯಲ್ಲಿ ಸುಮಾರು 3.6 ಮೀಟರ್ ಎತ್ತರದ ಆಂಜನೇಯ ಸ್ವಾಮಿಯವರನ್ನು ನೋಡಬಹುದು.
ಹೇಮಕೂಟ ಪರ್ವತ ಸೂರ್ಯಾಸ್ತ ದೃಶ್ಯವನ್ನು ಕಾಣಲು ರಮಣೀಯವಾದ ಸ್ಥಳ. ಪೌರಾಣಿಕ, ಐತಿಹಾಸಿಕ ಮಹತ್ವ ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವ ಹೇಮಕೂಟ ಪರ್ವತದಲ್ಲಿರುವ ಶ್ರೀ ಮೂಲ ವಿರೂಪಾಕ್ಷ ದೇವಸ್ಥಾನ ಮತ್ತು ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಪ್ರಮುಖ ಆಕರ್ಷಣೆ.